ನೋಡಿ ಇಲ್ಲೂ ಸ್ವಲ್ಪ ಜಾಗ ಇದೆ. ಇದರಲ್ಲೂ ಸಹ ಬಾಳೆ ಮರ, ತೆಂಗಿನ ಮರ ಎರಡೂ ಹಾಕೊಂಡಿದ್ದಾರೆ. ಜಾಗ ಎಷ್ಟಿದೆ, ಹೇಗೆ ಹಾಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಬನ್ನಿ. ಅಂಕಲ್ ಅವ್ರದ್ದೇನೆ. ಇದು 2 ಎಕರೆ ಇದೆಯಾ ಅಂಕಲ್? ಇದನ್ನು 2 ಎಕರೆ ಇದೆಯಮ್ಮ. ಇಲ್ಲೂ ಬಾಳೆ ಹಾಕೊಂಡಿದ್ದಾರೆ, ಮತ್ತೆ ಇನ್ನು ತೆಂಗು ಕಾಯಿ ಬಿಟ್ಟಿದೆ. ಅಂಕಲ್, ಇಷ್ಟು ಗಿಡಗಳನ್ನ ಮರಗಳನ್ನೆಲ್ಲ ನೀವೇನ ನೋಡ್ಕೊಳ್ಳೋದು? ಒಬ್ಬರೇ ನೋಡ್ಕೊಳ್ತಾ ಇದ್ದೀನಿ. ಯಾರು ಇಲ್ಲ, ಅಲ್ಲೇ ಕೆಲ್ಸದವ್ರನ್ನ ಯಾರನ್ನ ಸಿಗಲ್ಲಮ್ಮ, ಯಾರಿಲ್ಲ. ನೀರು ಕಟ್ಕೊಳ್ಳೋದು ಎಷ್ಟೋ ಅಷ್ಟೇ ಕೆಲಸ, ಬೇರೆ ಏನೂ ಇಲ್ಲ. ಇದೆಲ್ಲ ಗ್ರಾಸ್ ಹುಲ್ ಬೆಳೆದಿದೆ. ಹುಲ್ ಬೆಳೆದಿರೋದ ಗ್ರಾಸ್ ಕಟ್ಟರ್ ಅಂತ ಬರುತ್ತೆ, ಅದ್ರಲ್ಲಿ ನಾವು ಕಟ್ ಮಾಡಿಸ್ಬಿಡ್ತೀನಿ ಹುಲ್ನ. ಈ ಬಾಳೆ ಇರೋದ್ರಿಂದ ಬಾಳೆ ಪಕ್ಕದಲ್ಲೆಲ್ಲ ಹುಲ್ ಬೆಳೆಯಲ್ಲ, ಅದು ನಮ್ಗೆ ಈಲ್ಡ್ ಸಿಗುತ್ತೆ. ಇದು ಹುಲ್ಲು ಸ್ವಲ್ಪ ಇದೆ. ಇನ್ನೂ ಇದ್ರೊಳಗಡೆ ಬೇಕಾದಷ್ಟು ಹಾಕೋಬಹುದು ಗಿಡಗಳು, ಬೇರೆ ಬೇರೆ ತರದ್ದು. ಅದು ಸದ್ಯಕ್ಕೆ ಹಾಕಿಲ್ಲಮ್ಮ, ಇದು ಮುಂದೆ ಹಾಕೋದಕ್ಕೆ ಇದು ಮಾಡ್ತಾ ಇದ್ದೀವಿ. ಅಂಕಲ್, ಇಷ್ಟೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ, ನಮ್ಮ ಜನಗಳಿಗೆ ಏನು ಮಾಹಿತಿ ಕೊಡಬೇಕು ಅಂದ್ಕೊಂಡಿದ್ದೀರಾ ನೀವು? ಅಂದರೆ ಸ್ವಲ್ಪ ಲೈಟಾಗಿ ಕಷ್ಟಪಟ್ಟರು ತುಂಬ ಅವರು ಸಂಪಾದನೆ ಮಾಡೋದ್ರೊಳಗೆ ಏನು ತಪ್ಪಾಗಲ್ಲ. ಈಗ ನನಗೆ ಒಂದು 200 ಇದೆ, ಒಂದು 3 ಲಕ್ಷ ರೂಪಾಯಿ ಮಿನಿಮಮ್ ಸಿಗುತ್ತೆ. ಲೇಬರ್ಸ್ ಇಲ್ದರೆ ಎಲ್ಲ ಲೇಬರ್ಸು ಖರ್ಚು ಎಲ್ಲ ಕಳೆದೆ ಒಂದು 3 ಲ್ಯಾಕ್ ಸಿಗುತ್ತೆ. ನಾನು ಉಳುವರಿ ಮಾಡಿಸಲ್ಲ, ಮತ್ತು ಏನು ಮಾಡಿಸಲ್ಲಮ್ಮ. ಒಬ್ಬರೇನೆ ನೀರು ಕಟ್ಕೊಂಡು ಹೋದ್ರೇ ಸಾಕಾಗುತ್ತೆ. ಏನು ಗರಿಗಳು ಇದೆಲ್ಲ ತಿಪ್ಪೆ ಮಾಡಿಬಿಟ್ಟಿದ್ದೀವಿ ನಾವು. ಆ ಬಿದ್ದಿರೋದೆಲ್ಲ ಆಗಾಗೆ ಇರುತ್ತೆ, ಅದು ಗೆಜ್ಜಲು ತಿನ್ಕೊಳ್ಳುತ್ತೆ. ಅಲ್ಲಿ ಜೀವಾಣುಗಳು, ಕಾರ್ಬನ್ನು ಎಲ್ಲ ಸಿಗುತ್ತೆ. ಭೂಮಿಗೆ ಏನೇನು ಸಿಗಬೇಕು ಅದೆಲ್ಲ ಸಿಗುತ್ತೆ. ತೆಂಗಿನ ಮರಗಳಿಗೆ ಪೊಟಾಸ್ ಅನ್ನೋದು ಬೇಕಾಗುತ್ತಲ್ಲ, ಅದರಿಂದ ಇವೆಲ್ಲನೂ ಹಾಕಿದ್ದೀನಿ. ಕೆಲವು ಕಡೆ ಗ್ರೀಡಿ ಸೀಡ್ ಇದೆ, ಅದು ಸಾರಜನಕ ಸಿಗುತ್ತೆ, ನೈಟ್ರೋಜನ್ನು. ನುಗ್ಗೆ ಗಿಡಗಳಿದೆ, ನುಗ್ಗೆ ಗಿಡಗಳಿದೆ, ಟೀಕ್ ಇದೆ. ಮಧ್ಯದಲ್ಲಿ ನುಗ್ಗೆ ಮರನ ಹಾಕೊಂಡಿದ್ದೀರಾ? ನುಗ್ಗೆನೂ ಇದೆ, ಅದರಿಂದ ಸಾರಜನಕ ಸಿಗುತ್ತಮ್ಮ, ನೈಟ್ರೋಜನ್ ಸಿಗುತ್ತೆ, ಅದರಿಂದ ಅನುಕೂಲತೆ ಇದೆ. ಇದೆಲ್ಲ ಬಾಳೆ ಏನು ಹಾಕಿರೋದಂದರೆ ಪೊಟಾಸ್ ಸಿಗುತ್ತೆ, ಮತ್ತು ಇನ್ನೊಂದು ನರಳು ಬರಲ್ಲ, ಸತ್ತೆ ಬರಲ್ಲ. ಅದರಿಂದ ನಮಗೆ ಬಹು ಉಪಯೋಗ ಇದೆ ಅಮ್ಮ. ಹಣ್ಣುಗಳಂತೂ ಯಥೇಚ್ಛವಾಗಿ ಸಿಗುತ್ತೆ ಮಾರಾಟಕ್ಕೆ, ಅದಕ್ಕೆ ಖರ್ಚಿಗೆಲ್ಲ ಆಗುತ್ತೆ. ಈಗ ಉಳುವರಿ ಮಾಡಿದ್ರೆ ಬೇರೆಲ್ಲ ಕಿತ್ತೋಗುತ್ತೆ, ಆಮೇಲೆ ಇಳುವರಿ ಬರಲ್ಲ. ಬೇರೆಯವ್ರ ತೋಟಕ್ಕೆ ಕಂಪೇರ್ ಮಾಡಿದ್ರೆ ಬೇಕಾದಷ್ಟು ಕಾಯಿ ಇದೆ ನಮ್ಮ ಹತ್ರಲ್ಲಿ. 1 kg ಬರುತ್ತಮ್ಮ, 3/4 kg 1 kg ಬರುತ್ತೆ ಕಾಯಿ. ಅದರಿಂದ ತೆಂಗಿನಕಾಯಿನಲ್ಲಿ ಚೆನ್ನಾಗಿ ಇಳುವರಿ ಬರ್ತಾ ಇದೆ. ನಾವು ಉಳುವರಿ ಮಾಡ್ತಾ ಇದ್ದಾಗ ಅದು ಬರೋದೇ ಇಲ್ಲ. ಉಳುವರಿ ಮಾಡ್ಕೊಂಡು ಬೇರೆಲ್ಲ ಕಿತ್ತಾಕಿದ್ರೆ ಕಾಯಿ ಈಲ್ಡ್ ಕಡಿಮೆ ಆಗುತ್ತೆ. ನಾವು ಕೆಮಿಕಲ್ಸ್ ಹಾಕಿಸಿ ಸುಮಾರು ಅಂದರೆ NPK ಆಗಲಿ, ಯೂರಿಯಾ ಆಗಲಿ ಹಾಕಿ ಸುಮಾರು ಒಂದು 15 ವರ್ಷ ಆಯಿತು. ನಾವು ಭೂಮಿಗೆ ಯಾವುದೂ ಆಗ್ತಾಯಿಲ್ಲ. ಸ್ವಲ್ಪ ಏನೋ ಇದ್ದರೆ ಕೊಟ್ಟಿಗೆ ಗೊಬ್ಬರ ಒಂದು ಕೊಡ್ತಾ ಇದ್ದೀವಿ, ನೀರು ಕೊಡ್ತಿದ್ದೀವಿ ಸಫಿಷಿಯೆಂಟಾಗಿ. ಹೆಂಗೆ ಕೊಡ್ತೀರಾ ಅದನ್ನು? ನೀರು ಹಾಯಿಸ್ತಾ ಇದ್ದೀವಮ್ಮ, ಡ್ರಿಪ್ ಹಾಕಿಲ್ಲ ಅಥವಾ ಸ್ಪ್ರಿಂಕ್ಲರ್ ಹಾಕಿಲ್ಲ, ನೀರು ಹಾಯಿಸೋ ಮೂಲಕ ಕೊಡ್ತಾ ಇದ್ದೀವಿ. ಅದು ಇನ್ನೂ ಸುಲಭ ಆಗುತ್ತೆ. ನಾವು ಸ್ಪ್ರಿಂಕ್ಲರ್ ಹಾಕೋದ್ಕಿಂತ ಡ್ರಿಪ್ ಹಾಕಿಸಿ ಒಳ್ಳೆ ಇದು ಮಾಡಿದ್ರೆ ನಮ್ಗೆ ಇನ್ನೂ ಈಸಿ ಆಗುತ್ತೆ. ಇದೇನಾಗುತ್ತೆ ಅಂದರೆ ಇಲಿ ಕಡ್ದು ಬಿಡುತ್ತೆ, ಆ ಡ್ರಿಪ್ ನೀರು ಕುಡಿಯುವಾಗ ಇಲಿ ಕಡಿಯುತ್ತೆ, ಮತ್ತು ಆ ಸತ್ತೆ ಬೆಳ್ಕೊಂಡ್ರೆ ಅದರಲ್ಲಿ ಅದು ಒಳಗಡೆ ಸೇರಿಕೊಳ್ಳುತ್ತೆ ಅದು ಡ್ರಿಪ್ಪು. ಅದು ಆಗಾಗ್ಗೆ ನೋಡ್ಕೋತಾ ಇರಬೇಕು, ಅದೊಂದು ಮೈನಸ್ ಪಾಯಿಂಟು. ಡೈಲಿ ನೀರು ಹಾಕ್ತೀರಾ ಅಥವಾ ವಾರಕ್ಕೊಂದ್ಸರಿ ನೀರು ಹಾಯಿಸ್ತೀವಮ್ಮ. ವಾರಕ್ಕೊಂದ್ಸರಿ ನೀರು ಹಾಯಿಸಿದ್ರೆ ಸಾಕಾಗುತ್ತೆ, ಸಫಿಷಿಯೆಂಟು. ಈ ನರಳಿಂದ ಮತ್ತು ತೆಂಗಿನ ಮರ ನರಳಿಂದ ಬೇಗ ಆರಲ್ಲ ನೀರು ಆರಲ್ಲ, ಅದು ತೇವಾಂಶ ಹಾಗೇನೇ ಇರುತ್ತೆ, ಇವಾಪ್ರೇಷನ್ ಆಗಲ್ಲ, ಆವಿ ಆಗಲ್ಲ. ಮೈನಸ್ ಪಾಯಿಂಟು ಅದೊಂದು. ನಾವು 15 ದಿನಕ್ಕೊಂದ್ಸರಿ ಕಟ್ಟಿದ್ರೂ ಸಾಕಾಗುತ್ತೆ, ಸಫಿಷಿಯೆಂಟಾಗಿ ಕಟ್ತಾ ಇದ್ದೀವಿ. ಮಳೆಗಾಲದಲ್ಲಂತೂ ಒಂದು 8 ಮಂತ್ಸು ನೀರೇ ಕಟ್ಟಲ್ಲ, ಭೂಮಿಗೆ ಬರದೇ ಹೋದ್ರೂ ನಡೆಯುತ್ತೆ. ಅದರೆಲ್ಲ ರಕ್ಷಣೆಗೆಲ್ಲ CCTVನೂ ಹಾಕ್ಸಿದ್ವಿ, ಯಾರು ಕಳ್ಳರದ್ದು ತೊಂದರೆ ಇಲ್ಲ, ಬರಲಿಲ್ಲ ಅಂದರು. ಸೌಂಡ್ ಆಗ್ತಾ ಇತ್ತು. ಒಂದು ಪಕ್ಷಿ ಬಂದು ಕುತ್ಕೊಂಡ್ರು ಸೌಂಡ್ ಆಗುತ್ತೆ, ಅದು ಕೊಯ್ ಕೊಯ್ ಅಂತ ಬಡ್ಕೋತಾ ಇರುತ್ತೆ. ನೋಡಿ ಅಲ್ಲಿ ಹಾಕಿದ್ದಾರೆ, ತೋರಿಸ್ತೀನಿ ನಾನು ಝೂಮ್ ಮಾಡಿ. ನೋಡಿ ಇಲ್ಲಿದೆ ಹಾಕಿದ್ದಾರೆ. ಇದೇನಾಗುತ್ತೆ ಅಂದರೆ ಯಾರೇ ಬರಲಿ, ಒಂದು ಪಕ್ಷಿ ಬಂದು ಕುತ್ಕೊಂಡ್ರು ಸಹ ಅದು ಸೌಂಡ್ ಮಾಡುತ್ತೆ. ಮತ್ತು CC ಕ್ಯಾಮ್ರಾನು ಇಟ್ಕೊಂಡಿದ್ದಾರೆ. ಹೇಗೆ ಟೆಕ್ನಾಲಜಿ ಬೆಳೆದಿದೆ ಅಂದರೆ ಆ CC ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತಂತೆ. ಅವ್ರು ಯಾರು ಬಂದಿದ್ದಾರೆ ಆ ಇಮೇಜ್ನ ಕ್ಯಾಪ್ಚರ್ ಮಾಡಿಕೊಂಡು ಇವ್ರ ಫೋನಲ್ಲಿ ಅದು ಬರುತ್ತೆ. ಆ ರೀತಿ ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಕಡೆ ಪಕ್ಷ 200 ಕಾಯಿ ಇದೆಯಮ್ಮ, ಒಂದೊಂದು ಮರದಲ್ಲೂ 200 ನಟ್ ಸಿಗುತ್ತೆ, ಪ್ರತಿ ಮರದಲ್ಲೂ ಸಿಗುತ್ತೆ. ಅಲ್ಲಿ ಕಾಣಿಸುತ್ತೆ ಆ ಗರಿ ಇಳಿಬಿಟ್ಟಿರೋದು, ಅದು ಬಾರಕ್ಕೋಸ್ಕರ ಇಳಿಬಿಟ್ಟಿದೆ. ಆ ಮರಕ್ಕೆ ಮೇಲ್ಗಡೆ ಹತ್ತಬೇಕಾದ್ರೆ ಒಂದು ಗೊನೆ ಕಟ್ ಮಾಡಿದ್ರೆ ಮೇಲಕ್ಕೆ ಹೋಗ್ಬೋದು ಅಷ್ಟೇನೆ ಹೊರತು ಅವನು ಹಾಗೆ ಹೋಗೋಕ್ಕಾಗಲ್ಲ. ಫುಲ್ ರೌಂಡ್ಸ್ ಎಲ್ಲ ಕಾಯಿದೆ, ಯಾವ್ದಾದ್ರು ಒಂದು ಗೊನೆ ಕಡಿದ್ರೆ ಮಾತ್ರ ಅವನ ಮೇಲಕ್ಕೆ ಹೋಗ್ಬೋದು, ಇಲ್ಲ ಅಂದರೆ ಹೋಗೋಕ್ಕಾಗಲ್ಲ. ಈ ಮರ ನೋಡಿ, ಒಂದೊಂದು ಬಾಳೆ ಗಿಡದಲ್ಲೂ ಗೊನೆ ಅಂತೂ ಇದ್ದೇ ಇದೆ. ನೋಡಿ ಇದರಲ್ಲೂ ಗೊನೆ ಇದೆ.
ನೋಡಿ ಎಲ್ಲೊಂದು ಗೊನೆ ಇದೆ. ಗುಂಪು ಬಾಳೆ. ಇದೆಲ್ಲ ಗುಂಪು, ಆಲ್ಮೋಸ್ಟ್ ಎಲ್ಲ ಹಾಕಿರೋದೆಲ್ಲ ಗುಂಪು ಬಾಳೆನೇ ಅಲ್ವಾ ಅಂಕಲ್ ನೀವು? ಗುಂಪು ಬಾಳೆ ನೋಡಿ ಒಂದೊಂದು ಬಾಳೆ ಮರ ನೋಡಿದ್ದೀರಾ, ಇದೆಲ್ಲ ಬರೀ ಗುಂಪು ಬಾಳೆನೆ. ಅಂಕಲ್ ಇದೆಲ್ಲ ಸಾವಯವ ಕೃಷಿ ಅಂತಾರಲ್ಲ, ಅದಕ್ಕೆ ಬರುತ್ತಾ? ಹೌದು, ಸಾವಯವದಲ್ಲೇ ಬರುತ್ತೆ. ಈಗ ನಾವು ಕೆಮಿಕಲ್ಸ್ ಹಾಕಿದ್ರೆ ರಾಸಾಯನಿಕದಿಂದ ಹಾಕ್ಬೋದು, ಭೂಮಿ ಎಲ್ಲ ಆಗುತ್ತೆ, ಎರೆಹುಳ ಸತ್ತೋಗ್ತದೆ, ಜೀವಾಣು ಸತ್ತೋಗುತ್ತೆ, ಭೂಮಿ ಕ್ಷಾರ ಆಗುತ್ತೆ. ಅದರಿಂದ ಪೂರ್ತಿ ನಾವು ಅವಸಾನ ಆಗ್ಬಿಡ್ತೀವಿ. ಆಮೇಲೆ ತೆಂಗಿನಕಾಯಿ ಬರಲ್ಲ, ಈಲ್ಡ್ ಬರಲ್ಲ. ಹೌದು, ಅದು ಇರೋ ಪವರ್ಸ್ ಎಲ್ಲ ಎತ್ತಾಕ್ಬಿಟ್ಟು ಅದನ್ನ ಬರ್ಡ್ ಮಾಡಿಬಿಡುತ್ತೆ ಕೆಮಿಕಲ್ಸ್ ಹಾಕಿದ್ರೆ. ಇದು ನ್ಯಾಚುರಲ್ ಆಗಿ ಬಿದ್ದಿರೋಂಥದ್ದು ಗರಿಗಳು ಅಲ್ಲಿರೋದು ಎಲ್ಲ ತಗೊಂಡು ಬಂದು ಕಸ ಗುಡ್ಡಿ ಮಾಡಿ ನಾವು ತಿಪ್ಪೆ ಗುಂಡಿ ಮಾಡಿದ್ವಿ. ಇದಕ್ಕೆ ನಾವು ನ್ಯಾಚುರಲ್ ಆಗಿ ಗೊಬ್ಬರ ಹಾಕ್ಬೋದು, ಅಥವಾ ನಾಟಿ ಹಸು ತೊಗೊಂಡು ಜೀವಾಮೃತ ಕೊಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ಬಟ್ ಆ ಜೀವಾಮೃತ ಕೊಟ್ಟಾಗೆ ನಾವು ಹಸು ಸಾಕೋದು ಕಷ್ಟ ಆಗುತ್ತೆ. ನಾವು ಸೇಲಾಗಿ ರಿಟೈರ್ಡ್ ಆಗಿರೋಂಥವ್ರು, ಮನೆಯ ಮನೆಯಲ್ಲಿ ಜನಗಳಿದ್ದರೆ ಅದನ್ನೆಲ್ಲ ಮಾಡ್ಬೋದು. ಆಮೇಲೆ ಇಲ್ಲಿ ಫ್ಯಾಕ್ಟ್ರಿಗಳೆಲ್ಲ ಹತ್ರ ಇರೋದ್ರಿಂದ, ತಾಲೂಕಿನೊಳಗೆ ಫ್ಯಾಕ್ಟ್ರಿಗಳಾಗಿರೋದ್ರಿಂದ ಎಲ್ಲ ಲೇಬರ್ಸ್ಗಳೆಲ್ಲ ಅಲ್ಲಿಗೆ ಹೊಟ್ಟೋಗ್ತಾರೆ, ಹೆಣ್ಮಕ್ಳು ಕೆಲಸಕ್ಕೆ ಹೊಟ್ಟೋಗ್ತಾರೆ. ಇಲ್ಲಿ ನಾವು ವಾರಕ್ಕೆ ಒಬ್ಬರನ್ನ ಲೇಬರ್ಸನ್ನ ನಾವು ಕರ್ಕೊಳ್ಳೋಕ್ಕೂ ಸಿಗ್ತಾ ಇಲ್ಲ. ಹೌದು, ಎಲ್ಲಿ ಆ ಥರ ಸಮಸ್ಯೆಗಳಾಗಿರೋದ್ರಿಂದ ಈ ರೀತಿ ಒಂದು ನಾವು ತೋಟಗಾರಿಕೆಗೆ ಹೊಟ್ಟೋಗಿದ್ದೀವಿ. ಅದೇ ನೋಡಿ ಸೌಂಡ್ ಬರ್ತಾ ಇದೆ, ನಮ್ಮನ್ನು ಕ್ಯಾಪ್ಚರ್ ಮಾಡಿ ಲೈಟ್. ಹೌದು, ಕ್ಯಾಪ್ಚರ್ ಮಾಡ್ತಾ ಇದೆ ನಮ್ಮನ್ನ ಲೈಟ್ ಹತ್ಕೋತು. ನಾವು ಯಾವ ಕಡೆ ಹೋಗ್ತೀವೋ ಆ ಕಡೆ ತಿರ್ಗ್ತಾ ಇರ್ತದೆ. ಹೌದು, ನೋಡಿ ಇಲ್ಲಿ ನಾವು ಇದೀವಿ ಅಂದ್ಬಿಟ್ಟು ಅದು ನಮ್ಮ ಕಡೆ ನೋಡಿ ಸೌಂಡ್ ಯಾವ ಕಡೆ ಆ ಕಡೆ ಹೋಗುತ್ತೆ. ನೋಡಿದ್ರ ಯಾವ ರೀತಿ ಟೆಕ್ನಾಲಜಿ ಇದೆ ಅಂದ್ಬಿಟ್ಟು. ಅಲ್ಲಡಿ ಸೌಂಡ್, ನಾವು ಇದೀವಿ ಅಂದ್ಬಿಟ್ಟು ಸೌಂಡ್ ಮಾಡ್ತಿದ್ವಿ. ಏನೋ ಪಕ್ಷಿನ ಏನೋ ಬಂದಿರೋದಕ್ಕೆ ನಾವಿರೋದಕ್ಕೆ ನಮ್ಮನ್ನು ಕ್ಯಾಪ್ಚರ್ ಮಾಡಿದೆ. CC ಕ್ಯಾಮ್ರಾಗೊಂದು ಬಾಯ್ ಹೇಳ್ಬಿಡೋಣ ಫೈನಲ್ ಆಗಿ. ಬಾಯ್ ಬಾಯ್. ಟೀ ಕುಡ್ ಸಹ ಹಾಕ್ಕೊಂಡಿದ್ದಾರೆ ನೋಡಿ, ಎಷ್ಟು ಎತ್ತರ ಹೋಗಿದೆ ಮರ ಅಂದರೆ, ತೆಂಗಿನ ಮರದಷ್ಟು ಉದ್ದ ಹೋಗಿದೆ ನೋಡಿ. ಇಲ್ಲೂ ಇದೆ ಟೀ ಕುಡ್, ಇದೇ ಟೀ ಕುಡ್ ನೋಡಿ, ಅಲ್ಲೆಲ್ಲ ಹಾಕ್ಕೊಂಡಿದ್ದಾರೆ. ಅಲ್ಲೊಂದಿದೆ. ಇದು ಇವಾಗಲ್ಲ, ಇನ್ನೊಂದು ಸ್ವಲ್ಪ ದಿನ ಹೋದರೆ ಒಳ್ಳೆ ರೇಟ್ ಬರುತ್ತಂತೆ. ಚೆನ್ನಾಗಿದೆ ಅಲ್ಲ. ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಚಿನ್ನಿ ಬಾಯ್ ಮಾಡು.